ಬೆಳಗ್ಗೆ ಜಗಳ ಆಡ್ಕೊಂಡು ಹೊಸ ಜಾಗ ಇದಲ್ಲಿ ಸರ 1 ಇಯರ್ ಅದು ಹೆಂಗ್ ಕಂಪ್ಲೀಟ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾಲದ 50 ವರ್ಷ ತಗೊಂಡೋಗಿ ಚೀಲ ಗಂಟ್ಲೆ ತಗೊಂಡ್ಬರ್ತಾ ಇದ್ವಿ. ಮೊಟ್ಟೆ ಇಟ್ಬಿಟ್ಟು ಮರಿ ಇಟ್ಟಿದೆ, ಆಲ್ರೆಡಿ ಮರಿ ಆಗಿದೆ. ಮಸ್ಕ್ ಮೇಲನ್ನ ಮುಸಿ ತಗೊಬೇಕಾ? ಇಷ್ಟೇ ಗೈಸ್ ಆಗೋದು. ಆ ಕಡೆ ಫೈ ಈ ಕಡೆ ಫೈ ಇಷ್ಟೇ ಆಗೋದು. ಅಯ್ಯೋ ಕೀ ಮೇಲೆ ಇದೆ. ಯಾಕೋ ಇವತ್ತು ನಮ್ಮಿಬ್ಬರಿಗೂ ಎಗ್ ರೈಸ್ ತಿನ್ಬೇಕು ಅನ್ನಿಸ್ತು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಶ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಬೆಳಗ್ಗೆ ಎದ್ದು ಸ್ವಲ್ಪ ಅದು ಇದು ಕೆಲಸ ಇತ್ತು, ಎಲ್ಲ ಮುಗಿಸಿ ಸೊ ಈಗ ಜಿಮ್ಮಿಗೆ ಹೋಗೋಣ ಅಂತಿದ್ದೀವಿ. ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ಫಸ್ಟ್ ಇವಾಗ ಜಿಮ್ಮಿಗೆ ಹೋಗಿ ಬಂದ್ಬೇಡ, ಇವರೆಲ್ಲ ರೆಡಿ ಆಗಿದ್ದಾರೆ. ಸೊ ಬನ್ನಿ, ಲೆಟ್ಸ್ ಗೋ ಫಾರ್ ಜಿಮ್. ಆ್ಯಕ್ಚುಲಿ ಸಂಡೇ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದನ್ನೋದೇ ಗೊತ್ತಾಗಲ್ಲ. ಸೊ ಯಾಕೆ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ ಸಂಡೇ ಅಂದರೆ. ವೀಕ್ ಡೇಸ್ ಒಂಥರ ಆದರೆ ವೀಕೆಂಡ್ ಕ್ಲೀನಿಂಗು ಈ ಕ್ಲೀನಿಂಗು ಸ್ವಲ್ಪ ಅದ್ರಲ್ಲಿ ಬೇರೆ. ಮತ್ತು ಒನ್ ಡೇ ವೀಕ್ ಡೇಸ್ನಲ್ಲಿ ಯಾವ್ದಾದ್ರು ಒನ್ ಡೇ ಜಿಮ್ ಏನಾದ್ರು ಹೋಗಿಲ್ಲ ಅಂದರೆ ಸಂಡೇ ಒನ್ ಡೇ ಇನ್ಕ್ಲೂಡ್ ಆಗುತ್ತೆ ಜಿಮ್ಮಿಗೆ. ನೋಡೋಣ, ಇವತ್ತು ಇನ್ನೂ ಖುಷಿ ಅವ್ರ ಬೇರೆ ಎಲ್ಲ ಹೋಗ್ಬೇಕು. ಅವ್ರಂತೂ ಇದ್ದಿದ್ದೆ ಖುಷಿ ಕೆಲಸ. ಅಲ್ಲಿ ನೋಡಬೇಕು, ನೋಡ್ತಾ ಇದೆ ಬಸ್. ಝೂಮ್ ನೋಡೋದು ಚೆನ್ನಾಗಿ ಹಿಂಗಿದೆ ಗೊತ್ತಾ? ಝೂಮ್ ಇಲ್ಲಿಂದ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ. ತೊಡಾಯ್ತು ನೋಡಿ ಗೈಸ್, ಈಗ ಆಲ್ರೆಡಿ ನಮ್ಮ ಲಾಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀವಲ್ವಾ, ಏನದು ರಿಪೋರ್ಟಿಂಗ್. ಇವಾಗ ಸದ್ಯಕ್ಕೆ ಈ ಥರ ಕಾಣ್ತಾ ಇದೆ. ನೋಡೋಣ ಅದು ಹೆಂಗಾಗುತ್ತೆ. ಬಟ್ ಇಷ್ಟು ದಿನ ಆಯಿತು, 1 ವೀಕ್ ಆಯಿತಾ? 1 ವೀಕ್ ಆಗಿಲ್ಲ, 4 ಡೇಸ್ ಆಗಿದೆ. 4 ಡೇಸ್ ಆಗಿದೆ. ಬಟ್ ಅದು ಇನ್ನೂ ಒಂದು ಮೂಲು ಬಿಟ್ಟಿಲ್ಲ. ಬಟ್ ಇದು ನೋಡಿ, ಮುಂಚೆ ಇತ್ತು ಇದು, ಬಟ್ ಈಗ ಇಲ್ಲಿ ಕಾಣ್ತಾ ಯಾವ್ದೋ ಇದಾಗಿದೆ, ಬಟ್ ಬಂದಿದೆ. ಬಟ್ಟೆನ ಅಥವಾ ಕ್ಲೋಸ್ ಆಗಿರೋದು ಗೊತ್ತಾಗ್ತಿಲ್ಲ ನನಗೆ. ರಿಪೋರ್ಟಿಂಗ್ ಬ್ಲಾಗ್ ಯಾರು ನೋಡಿಲ್ವೋ ಅವ್ರನ್ನ ನೋಡಿ, ಓಕೆನಾ? ಚೆನ್ನಾಗಿತ್ತು. ನಾವಂತೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡೆಲ್ಲ ರಿಪೋರ್ಟಿಂಗ್ ಮಾಡಿದ್ವಿ. ಬಟ್ ಪ್ರಪೋರ್ಷನ್ಸ್ ಎಲ್ಲ ಅಷ್ಟು ನೀಟಾಗಿ ನಮಗೆ ಐಡಿಯಾ ಇಲ್ಲ. ಸೂಪರ್, ನೈಸ್ 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 ನೈಸ್. ಇದು ಆಕ್ಚುಲಿ ಸೀಡ್ಸ್ ಹಾಕಿದ್ವಿ ಪ್ಲಾಂಟ್ಗೆ ಅಂತಾನೆ. ಇದೇನಿಲ್ಲ, ಫುಲ್ ಎಲ್ಲ ಫ್ಲವರ್ಸ್ ಬಿಡ ಅಂತಿದೆ, ಪೂಜೆಗೆ ಬೇಕು ಅಂತ. ಯಾಕೆಂದ್ರೆ ನನಗೆ ನಾನು ಬೆಳೆಸ್ಬಿಟ್ಟು ಅದನ್ನ ತಗೊಂಡೋಗಿ ಫ್ಲವರ್ಸ್ ಎಲ್ಲ ಪೂಜೆ ಮಾಡೋಕ್ಕೆ ನಂಗೆ ಸಖತ್ ಕ್ರೇಜು. ಸೊ ಹಂಗಾಗಿ ಎಷ್ಟೋ ಸತಿ ನಾನು ಟ್ರೈ ಮಾಡಿದ್ದೀನಿ. ಬಟ್ ಅದು ಯಾಕೋ ಅವಾಗಂತೂ ಚೆನ್ನಾಗಿ ಬಿಡ್ತಾ ಇತ್ತು. ಸ್ಟಾರ್ಟಿಂಗ್ನಲ್ಲಿ ನಾವೆಲ್ಲ ಗೋವಾ ಅಂತ ಅಲ್ಲಿ ಇಲ್ಲಿ ಎಲ್ಲ ಹೋದ್ವಿ ಟ್ರಿಪ್ಪಿಗೆ, ನೀರು ಹಾಕೋಕ್ಕಾಗಲಿಲ್ಲ. ಅದು ಒಂದು ಫಾಲ್ಟ್. ಡೈಲಿ ನೀರು ಹಾಕಿದ್ದೀನಿ. ಗಿಡಗಳನ್ನ ನೆಟ್ಟಿದ್ದೆ ನಾನು, ನಮಗೆ ಡೌಟ್. ಬಟ್ ಇಲ್ಲಿ ನೋಡಿ ಚಿಗುರು ಹಿಂಗೆ, ಹೊಸ ಚಿಗುರು. ಸೀಡ್ಸ್ ಎಲ್ಲ ಹಾಕಿದಾಗ ಟಕ್ ಅಂತ ಬೆಳೆಯುತ್ತೆ. ಖುಷಿ ಪ್ಲಾಂಟ್ಗಿನ್ನ ಸೀಡ್ಸ್ ಹಾಕಿದ್ರೆ ಟಕ್ ಟಕ್ ಅಂತ ಬೆಳೆಯುತ್ತೆ. ಈ ಹೊಸ ಚಿಗುರು ನಮ್ಮ ಲೈಫಲ್ಲೂ ಹೊಸ ಚಿಗುರು ಆಗಿರ್ಲಿ. ನಾನಿದ್ದೀನಲ್ವಾ, ಇಲ್ಲ ಬೆಳಗ್ಗೆ ಜಗಳ ಆಡ್ಕೊಂಡು ಹೊಸ ಜಾಗ ರೆಡಿ ಸಾಕು. ಜೀವನದಲ್ಲಿ ಜಗಳ, ಸೋಲು, ಗೆಲುವು ಎಲ್ಲ ಇರುತ್ತೆ. ಅದನ್ನೆಲ್ಲ ಫೈಟ್ ಮಾಡಿ ಮುಂದೆ ಬರೋದೇ ಲೈಫ್. ಬರ್ಲಾ? ನಾನಿಲ್ಲ ಮನೇಲಿರ್ಲ. ಈ ನನ್ನ ಮಗನ ಕಟ್ಕೊಂಡ್ಮೇಲೆ ಎಲ್ಲ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಿ ತಗೊಂಡೋಗೋದೇ ಲೈಫ್. ನನಗೆ ಇದನ್ನೆಲ್ಲ ಯಾರು ಕೇಳಿಸ್ಕೊಂಡ್ಬಿಟ್ರೆ ನನ್ನ ಮಾತನ್ನ. ಎಷ್ಟೊಂದು ವರ್ಕ್ ಇದೆ ಗೈಸ್. ಇವತ್ತು ಓದೋದು ಭಯಂಕರ ಇದೆ. ಆಟ ಆಡ್ತಾ ಇದ್ದೀನಿ ನಾನು ಇಲ್ಲಿ. ಖುಷಿ ಇದ್ರೆ ನೀವು ಸೀರಿಯಸ್ ಆಗಿ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ನಮ್ಮ ಫ್ರೆಂಡಿಗೆ ಕಾಲ್ ಮಾಡ್ಲಾ? ಓಕೆ, ಆಚೆ ಹೋಗ್ತೀನಿ. ಬಂದ್ಬಿಡು. ನಾ ಇರಲ್ಲ, ಅವಾಗ ಓದ್ಕೋ. ಸರಿ, ಜಿಮ್ಮಿಗೆ ಹೋಗೋಣ. ನೀನೇನಾದ್ರು ಓದ್ಕೊ, ನಾನೇನೋ ಓದ್ಕೊಂತೀನಿ. ಅಯ್ಯೋ ಕೀ ಮೇಲೆ ಇದೆ, ಹೋಗ್ತಾ ಅಂಬು. ನಾನಾಗಲ್ಲಪ್ಪ, ನನಗೆ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ. ಬರೀ ಡೌನನ ಮಗ, ನಂಬರ್ 1 ಡೌನನ ಮಗ ಇವನೇ. ಅದಕ್ಕೆ ಹೇಳೋದು ನಾನು. ಇವಾಗ ಕೀ ಹಿಡ್ಕೊಂಡ್ರು ನಾನು ಮೇಲೆ ಕಳಿಸ್ತಾ ಇದ್ದ. ಖುಷಿ
ಯಾರೂ ಇಲ್ಲ ಇವತ್ತು ನಮ್ಮ ಇದರಲ್ಲಿ ಫ್ಲೋರಲ್ಲಿ. ಈ ಥರ ತುಂಬ ರೇರ್ಲಿ ಇದು, ಎಲ್ಲರೂ ಆಲ್ಮೋಸ್ಟ್ ಇರ್ತಾರೆ, ನಾವು ಆ್ಯಕ್ಚುಲಿ ಇರಲ್ಲ. ಬಟ್ ಇವತ್ತು ಎಲ್ಲರೂ ಇಲ್ಲ, ನಾವಿದ್ದೀವಿ. ನಾವಂತೂ ವೀಕೆಂಡ್ಸು ಹಂಗೆ ಬಂದರೆ ಹೊರಗಡೆ ಹೋಗ್ತಾ ಇರ್ತೀವಿ. ಬಟ್ ಗೈಸ್ ಇನ್ನೊಂದೇನು ಅಂದರೆ Feb 2 ಬಂದೇ ಬಿಡ್ತು, ನಮ್ಮ ಆ್ಯನಿವರ್ಸರಿ ಇದೆ Feb 2. 1 year ಅದು ಹೆಂಗೆ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಡಾರ್ಲಿಂಗ್? ಹಲೋ ಮೈ ಡಿಯರ್ ಡಾರ್ಲಿಂಗ್. ಏನು 1 year ಕಂಪ್ಲೀಟ್ ಆಗ್ಬಿಡ್ತಲ್ಲ. ಕಷ್ಟಪಟ್ಟು ಕಂಪ್ಲೀಟ್ ಮಾಡಿ ಅಂತ. ಸರಿ ಆಯಿತು, ಆಮೇಲೆ ಮತ್ತೆ ಸಿಗ್ತೀವಿ. ಜಿಮ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ಅಕ್ಕ. ಫುಲ್ಲು ಲೆಗ್ ಪ್ರೆಸ್ಸು ಪ್ರತಿ. ಇಷ್ಟೇ ಗೈಸ್ ಆಗೋದು. ಆ ಕಡೆ 5 ಈ ಕಡೆ 5 ಇಷ್ಟೇ ಆಗೋದು. ಖುಷಿನಾ? 25 + 5 + 5 ಎಷ್ಟಾಯಿತು? 25, 30, 35. ಈ ಕಡೆ 35, ಈ ಕಡೆ 35. ಇವತ್ತಂತ ಆ್ಯಕ್ಚುಲಿ ಜಿಮ್ಮಲ್ಲಿ ಸಂಡೇ ಮಾರ್ನಿಂಗ್ ಯಾರೂ ಇಲ್ಲ. ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆರಾಮಾಗಿ ನಮ್ಮ ಬೇಗ ವರ್ಕೌಟ್ ಮುಗಿಸ್ಕೊಂಡು ಹೋಗ್ಬೋದು. ವೀಕ್ ಡೇಸ್ ಅಂದರೆ ಇಷ್ಟು ಫ್ರೀ ಅಂತೂ ಇರಲ್ಲ, ವೀಕ್ ಡೇಸಲ್ಲಿ ತುಂಬ ರಶ್ ಇರುತ್ತೆ. ಬಟ್ ವೀಕ್ ಎಂಡಲ್ಲಿ ಆಲ್ಮೋಸ್ಟ್ ಫ್ರೀ ಇದೆ. ಆ್ಯಕ್ಚುಲಿ ನನಗೆ ಈ ವರ್ಕೌಟ್ನಲ್ಲಿ ಲೆಗ್ ಪ್ರೆಸ್, ಜಿಮ್ಮಲ್ಲಿ ಲೆಗ್ ಪ್ರೆಸ್ ನನಗೆ ಸ್ಟಾರ್ಟಿಂಗ್ನಲ್ಲಿ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಈಗ ನನಗೆ ಅಭ್ಯಾಸ ಆಗಿದೆ. ಸ್ಟಾರ್ಟಿಂಗ್ ನಾನು ವೆಯ್ಟ್ಸೇ ಯೂಸ್ ಮಾಡ್ತಿರ್ಲಿಲ್ಲ, ಹಂಗೆ ವರ್ಕೌಟ್ ಮಾಡ್ತಾಯಿದ್ದೆ. ಬಟ್ ಆಮೇಲೆ 5ಗೆ ಬಂದೆ. ಇವತ್ತು ಆ್ಯಕ್ಚುಲಿ ಇನ್ನೂ ಒಂದು 5 ಜಾಸ್ತಿ ಆಗಿದೆ, ಟೋಟಲ್ 10. ನಮ್ಮ ಖುಷಿಯವರು ಇನ್ನೂ ಜಾಸ್ತಿ ವೆಯ್ಟ್ಸ್ ಮಾಡ್ತಾರೆ. ಬಟ್ ಇವತ್ತು ನಾವು 1.5 months ಆಯಿತು ನಾವು ಲೆಗ್ ಪ್ರೆಸ್ ಮಾಡೇ ಇಲ್ಲ, ಅಂದರೆ ವರ್ಕೌಟ್ಗೆ ಬರ್ತಿರ್ಲಿಲ್ಲ. ಸೊ ಎಸ್, ಸೊ ಅದಕ್ಕೆ ಅವರು 35, ಈ ಕಡೆ 35. ಬಟ್ ನಾನು ಆ್ಯಸ್ ಯೂಶ್ವಲ್, ಬಟ್ ನನಗೇನೋ ಗೊತ್ತಿಲ್ಲ, ಇವತ್ತೇ ನಾನು ಆ್ಯಕ್ಚುಲಿ 10 ಖುಷಿ ಇವಾಗ ಅಲ್ವಾ. ಇಷ್ಟು ದಿನ ಸ್ಟಾರ್ಟಿಂಗ್ 5 ಇರ್ತಿರ್ಲಿಲ್ಲ. ಖಾಲಿ ಬಾರ್ ಹೊಡಿತಾ ಇಲ್ಲ ಫಸ್ಟ್, ಈಗ 5. ಮಾಡಿ ಬರ್ರಿ, ಇನ್ನೂ ಮುಗ್ದಿಲ್ಲ, ಬಾ ಬೇಗ. ಯಾರ್ಯಾರಿಗೆ ಇಷ್ಟ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಏನ ಲೆಗ್ ಪ್ರೆಸ್ ಮಾಡೋಕ್ಕೆ ಯಾರ್ಯಾರಿಗೆ ಇಷ್ಟ ಇಲ್ಲ, ಸೊ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಇಷ್ಟ ಇಲ್ಲ, ಮಾಡ್ತಾರೆ. ಓಕೆ ಎಸ್ ಆಗಿದೆ. ಅಟ್ಲೀಸ್ಟ್ ಹೋಗ್ಲಿ, ನಿಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಯಾರ್ಯಾರು ಜಿಮ್ ಮಾಡ್ತಾರೆ ಅಂತ ಕೇಳು. ಯಾರು ಜಿಮ್ಮಿಗೆ ಹೋಗ್ತೀರಾ? ಸೊ ಹೆಂಗೆ ಎಲ್ಲ ಡೇಟ್ ಎಲ್ಲ ಹೆಂಗೆ ಪ್ಲ್ಯಾನ್ ಮಾಡಿದ್ದೀರಾ? ಸ್ಕಿಪ್ ಅಂತೂ ಮಾಡೇ ಮಾಡ್ತೀರಾ ಆಬ್ವಿಯಸ್ಲಿ, ನಮ್ಮ ಥರ. ಓಕೆ ಬನ್ನಿ, ನೆಕ್ಸ್ಟ್ ಏನು ವರ್ಕೌಟು? ಫುಲ್ ಲೆಗ್ ಎಕ್ಸ್ಟೆನ್ಷನ್. ಹೊಡಿಗಾಯ್ತೀನಿ ಕುದುರೆ ಓಡಿದ್ರು ಬಟ್ ಕುದುರೆ ಥರ ಓಡುತ್ತಾ ಇದ್ದಾನೆ ಖುಷಿ. ಏನು ವರ್ಕೌಟ್ ಮಾಡ್ತೀನಿ ಏನೋ. ಅಯ್ಯಪ್ಪ, ಫೈನಲಿ ಜಿಮ್ ವರ್ಕೌಟ್ ಎಲ್ಲ ಮುಗೀತು ಗೈಸ್. ಈಗ ಗ್ರೀನ್ ಟ್ರೆಂಡ್ಸಿಗೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ನನಗಂತೂ ಏನೂ ಸರ್ವಿಸ್ ಇಲ್ಲ, ನಾನು ಮಾಡಿಸೋದು. ಬಟ್ ಇವರು ಹೇರ್ ಕಟ್ ಮಾಡಿಸ್ಬೇಕು. ಈಗ ರೆಗ್ಯುಲರಾಗಿ ಇವ್ರು ಇಲ್ಲೇ ಮಾಡಿಸೋದು ಹೇರ್ ಕಟ್ಟು, ಗ್ರೀನ್ ಟ್ರೆಂಡ್ಸನಲ್ಲಿ. ಸೊ ಜಿಮ್ ನೆಕ್ಸ್ಟು ಸಲೂನ್. ಸೊ ಬನ್ನಿ ನೋಡೋಣ ಶೋರ್ ಹೆಂಗೆ ಮಾಡಿಸ್ತಾರೆ ಏನೋ ಅಂತ ನೋಡೋಣ. ಏನೋ ಒಂಥರ ಇದೆ, ಚೆನ್ನಾಗಿದೆ. ಹೇರ್ ಕಟ್ಟು
ಬಿಸಿ ಬಿಸಿ ಇಡ್ಲಿ, ಜಿಮ್ ಆಗ್ಬಿಟ್ಟು ಇಡ್ಲಿ. ನಮ್ಮ ಮನೆಯಲ್ಲಿ ಇಡ್ಲಿನೇ, ಬಟ್ ಮಾಡಕ್ಕೆ ಲೇಟ್ ಆಗ್ಬಿಡುತ್ತೆ ಅಂತ. ಚೆನ್ನಾಗಿದೆ ಟೇಸ್ಟೇನು. ಇಲ್ಲಿರಿ ಹೊಸ್ದಾಗಿ ಓಪನ್ ಆಗಿದೆ ಇವತ್ತಿನ. ಸೊ ಇಲ್ಲಿ ಇವತ್ತು ತಗೋಣ ಅಂತ ಅನ್ಕೊಂಡು ಬಂದಿದ್ದೀವಿ ಗಾಯ್ಸ್. ಇನಾಗ್ರೇಟ್ ಮಾಡೋಣ ಅಂತ. ಆಲ್ ಯೂಸ್ 15 ರೂಪೀಸ್, 15 ರೂಪಾಯಿ ಕಟ್ಟು. ನಾ ತರ್ತೀನಲ್ಲ 10 ರೂಪಾಯಿ ತರ್ತೀನಿ ಚಿನ್ನು. ಅಲ್ಲಿ ಬಟ್ ತಗೋ ಒಂದು ಯಾವುದಾದ್ರೂ ಬೇಕಿರೋ. ಅಲ್ಲಿ 10 ರೂಪಾಯಿ ಒಂದು ಕಟ್ಟು. ಹಾಂ, ಮಸ್ಕ್ ಮೆಲನ್ನ ಮುಸಿ ತೊಗೊಬೇಕಾ? ಹಾಂ, ಚೆನ್ನಾಗಿರುತ್ತೆ. ಅವಾಗ ಅದು ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಹೆಂಗೆ ಗೊತ್ತಾಗೋದೇ ಇಲ್ಲ. ಯಾವುದು? ಜ್ಯೂಸ್ ಮಸ್ಕ್ ಮೆಲನ್ ಜ್ಯೂಸ್, ಮೈ ಫೇವ್ರೆಟ್ ಜ್ಯೂಸ್. ಫುಲ್ಲು ಮಿಕ್ಕ ಅಂತ ಇದೆ. ಫುಲ್ಲು ಹೊಸ ಅಂಗಡಿ ಆಗಿದೆ. ಅಟ್ಟೂರ್ ಲೇಔಟಲ್ಲಿ ಬಂದು ತಗೊಳ್ಳಿ. ಪ್ರಮೋಟ್ ಮಾಡ್ತೀನಿ. ಯಾಕೆಂದರೆ ಖುಷಿ ನನಗೆ. ವೆಜಿಟೇಬಲ್ಸ್, ಫ್ರೂಟ್ಸ್ ಅಂದರೆ ತುಂಬ ಖುಷಿ. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಸಿಗತ್ತೆ. ಸೊ ನಾವು ತೊಗೊಳ್ತೀವಲ್ಲ, ಬರೀ ವೆಜಿಟೇಬಲ್ ಶಾಪು ಹೋಗಿ ತೊಗೊಳ್ತೀವಿ, ಇಲ್ಲ ಫ್ರೂಟ್ ಶಾಪ್ ಅಂತ ಇರುತ್ತೆ, ಅಲ್ಲಿ ಹೋಗಿ ತೊಗೊಳ್ತೀವಿ. ಇಲ್ಲಿ ಎರಡು ಸಿಗುತ್ತೆ, ಆರಾಮಾಗಿ ಬಂತು. $350 ನಮ್ಮ ಕಾಲದಲ್ಲಿ 50 ವರ್ಷ ತೊಗೊಂಡೋಗಿ ಚೀಲ ಗಂಟೆ ತೊಗೊಂಡ್ಬರ್ತಾ ಇದ್ವಿ. ನಿನ್ನ ಕಾಲದಲ್ಲಿ ಮುದುಕ ಹೋಗೋ ಮುದುಕ ನೋಡಿ ಗೈಸ್, ಸಪೋರ್ಟ್ ಮಾಡಿ ಬನ್ನಿ ಇಲ್ಲಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಏನು ಮಾಡೋದು, ಇದನ್ನೆಲ್ಲ ಸೆಟಲ್ ಡೌನ್ ಮಾಡಿಬಿಡೋದು. ಎಲ್ಲೆಲ್ಲಿ ಏನೇನು ಇಡಬೇಕು ಅದೆಲ್ಲ ಇಟ್ಟರೆ ಚೆನ್ನಾಗೆ. ಇವತ್ತು ಸಂಡೇ ಆ್ಯಕ್ಚುಲಿ ಜಿಮ್ಮಿಗೆ ಹೋಗಿದ್ದು, ಅದೊಂಥರ ಎನರ್ಜಿ ಕೊಡ್ತು, ಅದೊಂದು ಚೆನ್ನಾಗಿತ್ತು. ಇನ್ನೊಂದು, ಈಗ ಎಷ್ಟೊಂದು ದಿನ ಆಯಿತು ನಾವು ನಮ್ಮಿಬ್ಬರೇ ಶಾಪಿಂಗ್ ಅಂತಂದರೆ ಇದರ ವೆಜಿಟೇಬಲ್ ಶಾಪಿಂಗ್ ಹೋಗ್ಬಿಟ್ಟು ಅಲ್ವಾ, ವೆಜಿಟೇಬಲ್ಲು ಫ್ರೂಟ್ ಶಾಪಿಂಗ್ ಹೋಗಿತ್ತು. ಖುಷಿ ಇನ್ನೂ ಗೊತ್ತಿಲ್ಲ. ಹೌದು, ಎಷ್ಟೊಂದು ದಿನ ಆಗಿತ್ತು. ಅಂದರೆ ನಾನು ಒಬ್ಬಳೇ ಹೋಗ್ತಿದ್ದೆ, ಇಲ್ಲಾಂದರೆ ಖುಷಿ ಒಬ್ಬರೇ ತೊಗೊಂಬರ್ತಾಯಿದ್ರು. ಬಟ್ ಇವತ್ತು ಇಬ್ಬರು ಹೋಗಿ ತೊಗೊಂಬಂದು ತುಂಬ, ಅಂದರೆ ಮುಂಚೆ ಹೋಗ್ತಾ ಇದ್ವಿ ಇಬ್ಬರು, ಇತ್ತೀಚೆಗೆ ಟೈಮೇ ಆಗ್ತಿರ್ಲಿಲ್ಲ, ಸೊ ಹಂಗಾಗಿ ಹೋಗ್ತಿರ್ಲಿಲ್ಲ. ಬಟ್ ಓಕೆ ಫೈನ್, ಚೆನ್ನಾಗಿ ಇವತ್ತು. ನೋಡಿದೆ ಇಲ್ಲ ಆಲ್ರೆಡಿ ಇಡ್ಲಿಗೆ ಅಂತ ಹಿಟ್ಟಾಗಿದೆ, ಹಿಟ್ಟು ಆಯಿತಾ, ಚೆನ್ನಾಗಿ ಉಬ್ಬು ಇದೆ, ಇಡ್ಲಿ ಉಬ್ಬು ಇದೆ. ಆದರೆ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗದೆ ಹೋಟೆಲ್ನಲ್ಲಿ ರವಾ ಇಡ್ಲಿ, ಮಸಾಲ ರವಾ ಇಡ್ಲಿ ನಾನಲ್ಲ, ಬಟ್ ಅದಕ್ಕೂ ಅಭ್ಯಾಸ ಅಂದರೆ ನಾ ತಿಂದಿಲ್ಲ. ಅವ್ನು ತಿಂದಿಲ್ಲ ಅಂದರೆ ಹೆಂಗೆ ಗೊತ್ತಾ, ನಾನು ಒಂದು ತುತ್ತು ತಿಂದರೆ ಇನ್ನೊಂದು ತುತ್ತು ಅವ್ನು ತಿನ್ಸಿದ್ರೆ ತಿಂದಂಗೆ ತಾನೆ. 3 ತುತ್ತು ತಿಂದಿಲ್ವಾ, ನಾನು 3 ತುತ್ತು ತಗೊಂಡಿದ್ದು ಒಂದೇ ರವಾ ಇಡ್ಲಿ ಮಸಾಲ. ಯಾಕೆಂದರೆ ಸುಮ್ಮನೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ಬಿಡುತ್ತೆ. ಇಷ್ಟು ಇದೆಲ್ಲ ನಾವು ಸೆಲ್ಫ್ ಲವ್ ಹಿಂಗೆ ಇಟ್ಕೊಬೇಕು. ಆಮೇಲೆ ಇಲ್ಲಿ ಅಟ್ಟೂರ್ ಲೇಔಟಲ್ಲಿ ಅದು ಈಗ ಹೊಸ ವೆಜಿಟೇಬಲ್ ಶಾಪ್ ಆಗಿತ್ತು. ಅದು ಒಂದು ಆ್ಯಕ್ಚುಲಿ ನೆನ್ನೆ ಹೋಗಿದ್ವಿ, ನೆನ್ನೆ ವೆಜಿಟೇಬಲ್ಸ್ ನೆನ್ನೆ ಏನು ಗೊತ್ತಾ, ಶಾಪಿಂಗಿಗೆ ಹೋಗಿರೋದು ಅಲ್ಲ, ಶಾಪಿಂಗ್ ಅಂತೀನಿ ಸಾರಿ, ವೆಜಿಟೇಬಲ್ ತರಕ್ಕೆ ಅಂತ ಹೋಗಿ ಬ್ಯಾಗ್ ಎಲ್ಲ ತೊಗೊಂಡು ಖಾಲಿ ಕೈಯಲ್ಲಿ ಬಂದಿರೋದು. ಯಾಕೆ ಹೇಳಿ, ಹೊಸ ಶಾಪ್ ಓಪನ್ ಆಗ್ತಿದೆ, ಅಲ್ಲಿ ಕಮ್ಮಿ ಇರುತ್ತೆ ಅಂತ ನಾಳೆ ತಗೋಣ ಅಂತ ಅಲ್ಲಿಂದ ವಾಪಸ್ ಹಂಗೆ ಕರ್ಕೊಂಡ್ ಬಂದಿರೋದು. ನಮ್ಮ ಮನೆಯಲ್ಲಿ ಹೆಂಗ್ ಗೊತ್ತಾ, ಇವಾಗ ನೋಡಿ ಫುಲ್ಲು ಇದು ಹಿಂಗೆ ತರಬೇಕು, ಜಾಸ್ತಿ ತಂದು ಅದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಒಂದು 10-15 ಒಂದು ಫುಲ್ ಫ್ಯಾಮಿಲಿ, ಒಂದು 5-6 ಜನ ಇರೋ ಅಷ್ಟು ನಾವು ಐಟಮ್ಸ್ನ ತರ್ತೀವಿ. ಬೆಳಗ್ಗೆನೇ ಎದ್ದು ಸಾಂಬಾರು ಮಾಡಿ, ಮಾಲ್ಟು, ಎಗ್ ಬಾಯ್ಲ್ ಮಾಡಿ, ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿದ್ದೀವಿ. ಈಗ ಎಲ್ಲ ಮತ್ತೆ ತಗೊಂಡು ಬಂದ್ವಿ. ಜಗಳ ಆಡಿದ್ದು ಅದೆಲ್ಲ ಕಾಮನ್. ಜಗಳ ಆಡೋದು, ಒಂದಾಗೋದು ಕಾಮನ್. ಬಟ್ ನೆನ್ನೆ ಹೋಗಿ ಮತ್ತೆ ಹೂವು ಎಲ್ಲ ತಗೊಂಡ್ಬಂದ್ವಿ. ಓಕೆ, ಇವಾಗ ನನಗೆ ಏನು ಗೊತ್ತಾ, ಫಸ್ಟು ಹೊಟ್ಟೆ ಹಸಿವಾಗಿದ್ದು, ಜಿಮ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದರೆ ಆರಾಮಾಗಿ ಇಡ್ಲಿ ಮಾಡಿದ್ರೆ ತಿನ್ಬೋದು. ನಾನು ಅದಕ್ಕೆ ಸಾಂಬಾರು ಮಾಡಿ ಚಟ್ನಿನೂ ಎತ್ತಿಟ್ಟೆ. ಗಾಬರಿ ಆಗೋಯ್ತು ನನಗೆ. ಸರ ಯಾಕೆ ಎತ್ತಿಟ್ಟೆ ಅಂದರೆ ಇವತ್ತು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಮಾಡ್ಕೊಳ್ಳಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ.
ಸೆಲ್ಫ್ ಪ್ಯಾಂಪರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಡ್ಯಾಂಡ್ರಫ್ ಏನಾದ್ರು ಇತ್ತು ನಿಮ್ಮ ಹೇರಲ್ಲಿ ಅಂತ ಅಂದರೆ ಯಾವ ಥರ ಡ್ಯಾಂಡ್ರಫ್ ಕ್ಲಿಯರ್ ಮಾಡ್ಕೊಬೋದು ಓಮ್ ರೆಮಿಡಿ ಯೂಸ್ ಮಾಡಿಕೊಂಡು ಅಂತ ಒಂದು. ಇನ್ನೊಂದು ಸ್ಕಿನ್ ಗ್ಲೋಯಿಂಗ್ಗೆ, ಓಕೆನಾ. ಖುಷಿ ಬೇಗ ಸ್ನಾನ ಮಾಡ್ಕೊಂಬರಲಿ, ಅಷ್ಟರಲ್ಲಿ ನಾನು ಇಡ್ಲಿ ರೆಡಿ ಮಾಡಿಟ್ಟು ಆಮೇಲೆ ಮತ್ತೆ ಒಂದು ಸಿಗ್ತೀನಿ. ಓಕೆ, ಇಡ್ಲಿ ಇಟ್ಟು ನೋಡಿ ಹಿಂಗೆ ಬಂದಿದೆ ಅಂತ. ಫುಲ್ಲು ಸಾಫ್ಟಾಗಿ ಇಡ್ಲಿ ಬರುತ್ತೆ. ಬಟ್ ನಾನು ಇದಕ್ಕೆ ಈ ಸತಿ ಮೆಂತೆ ಹಾಕಿಲ್ಲ. ಸೊ ಮೆಂತೆ ಹಾಕಿಲ್ಲ ಅಂದರೆ ನೀಟಾಗಿ ವೈಟ್ ಬರುತ್ತೆ. ಸೊ ಹಂಗಾಗಿ ನಾನು ಈ ಸತಿ ಮೆಂತೆ ಹಾಕಿಲ್ಲ. ಎಲ್ಲ ಇಟ್ಟಾಯಿತು, ಕ್ಲೋಸ್ ಮಾಡಿ ಇಡ್ತೀನಿ. ಒಂದು 10 ಮಿನಿಟ್ಸ್ ಅಷ್ಟೊತ್ತಿಗೆ ಇಡ್ಲಿ ಆಗುತ್ತೆ. ಚಟ್ನಿ ಸಾಂಬಾರು ಆಲ್ರೆಡಿ ಮಾಡಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಅದನ್ನೇ ಮಾಡಿದ್ದು, ಚಟ್ನಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೆ. ಯಾಕೆ ಅಂದರೆ ಜಿಮ್ಮಿಗೆ ಹೋಗಿ ಬರ್ತೀವಿ, ಹೊಟ್ಟೆ ಹಶ್ವಾಗಿಬಿಡುತ್ತೆ, ತಿನ್ನೋಣ ಅಂತ. ಬರೀ ಇಡ್ಲಿ ಒಂದು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಚಟ್ನಿ ಆಲ್ರೆಡಿ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಟು ಹೋಗಿದ್ದೆ. ಬಟ್ ಆದರೆ ಅಲ್ಲಿ ಖುಷಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಆಯಿತು. ಮತ್ತೆ ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಂತ, ಮತ್ತೆ ಹೋಗ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲೇ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಮತ್ತು ಗ್ಯಾಸ್ಟ್ರಿಕ್ ಆಗುತ್ತಲ್ವಾ ಅಂತ ಅಲ್ಲೇ ತಿನ್ಕೊಂಡು ಬಂದ್ವಿ. ಅದೇನು ತುಂಬ ಏನು ತಿಂದಿಲ್ಲ, ಒಂದು ಇಡ್ಲಿ ತಿನ್ಕೊಂಡು ಬಂದ್ವಿ ಅಷ್ಟೇ. ಇವಾಗ ನಾನು ಹೇರ್ ಮಾಸ್ಕ್ ಮಾಡ್ಕೊಬೇಕು. ಯಾವ ಥರ ಎಗ್ ಹೇರ್ ಮಾಸ್ಕ್ ಮಾಡೋಣ ಅಂತ ಫಾರ್ ಡ್ಯಾಂಡ್ರಫ್ಗೆ. ಸೊ ಅದು ತೋರಿಸ್ತೀನಿ ಯಾವ ಥರ ಮಾಡ್ಕೊತೀನಿ ನಾನು ಅಂತ. ಫೈನಲಿ ರೆಡಿ ಆಗಿದೆ ಬ್ರೇಕ್ಫಾಸ್ಟ್. ಇಡ್ಲಿ, ಸಾಂಬಾರ್ ಆ್ಯಂಡ್ ಚಟ್ನಿ, ತುಪ್ಪ. ಅದು ಏನೋ ಅದು ನನಗೆ ತುಪ್ಪ ಅಂದರೆ ಇಷ್ಟ. ತುಪ್ಪ ಇಡ್ಲಿ ಇಷ್ಟ ಆ್ಯಕ್ಚುಲಿ, ಬಿಸಿ ಬಿಸಿ ಇಡ್ಲಿ. ಬನ್ನಿ, ಫುಲ್ ಇದೊಂಥರ ಬ್ರಂಚ್ ಟೈಮ್ ಇದು. ಲಂಚು ಅಲ್ಲ, ಬ್ರೇಕ್ಫಾಸ್ಟು ಅಲ್ಲ. ಆ್ಯಕ್ಚುಲಿ ಸಂಜೆ ಆಗಿದೆ. ಇಷ್ಟು ತನಕ ನಾವು ರೆಸ್ಟ್ ಮಾಡಿ ಮಾರ್ಕ್ ಮೂವಿ ನೋಡ್ಕೊತ ಮಲಗಿದ್ವಿ. ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಸಂಡೇ ಹೋಗಿದ್ದೆ ಗೊತ್ತಾಗಲಿಲ್ಲ. ತಿಂಡಿ ಎಲ್ಲ ತಿಂದ ತಕ್ಷಣ ನಿದ್ದೆ ಬಂತು. ಸೊ ತಿಂತಾ ಮಲಗಿದ್ವಿ. ಸೊ ಈಗ ನಾನು ಆ್ಯಕ್ಚುಲಿ ಹೇರ್ ಮಾಸ್ಕ್ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಏನು ಅಂದರೆ ಎವ್ರಿ ಸ್ಯಾಟರ್ಡೇಸ್ ಏನಾದರೂ ಒಂದು ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಬೇಕು. ಸೊ ನಮಗೆ ಒಂದು ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ಸೊ ನಾನು ಇವತ್ತು ಆ್ಯಕ್ಚುಲಿ ಹೇರ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಏನಪ್ಪ ಅಂತ ಅಂದರೆ ಏರ್ ಸ್ಮೂತ್ನಿಂಗ್ ಆಗಬೇಕು, ಸಿಲ್ಕಿ ಹೇರ್ ಆಗಬೇಕು, ಇಲ್ಲಾಂದರೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗಬೇಕು ಅಂತ. ಸೊ ಈ ಒಂದು ಹೋಮ್ ರೆಮಿಡಿ ಓಕೆನಾ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಈಗ ಆಲ್ರೆಡಿ ಎಗ್ನ ತೊಗೊಂಡಿದ್ದೀನಿ. ಈ ಎಗ್ಗಿಗೆ ಸ್ವಲ್ಪ ಕ್ಯಾಸ್ಟ್ರ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ನಿಮಗೆ ಕ್ಯಾಸ್ಟ್ರ್ ಆಯಿಲ್ ತುಂಬ ಅಂಟು ಅನಿಸುತ್ತೆ ಅಪ್ಪ ಆಗಲ್ಲ ಅಂದರೆ ಆಲಿವ್ ಆಯಿಲ್ ಕೂಡ ಹಾಕ್ಕೊಬೋದು. ಬಟ್ ಕ್ಯಾಸ್ಟ್ರ್ ಆಯಿಲ್ ಹಾಕಿದ್ರೆ ಆ್ಯಕ್ಚುಲಿ ಒಳ್ಳೆಯದು. ಏಕೆಂದರೆ ಹೇರ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಫುಲ್ ಹೇರ್ಗೆ ಮಾಯ್ಶ್ಚರ್ ಕಂಟೆಂಟ್ ಇರಲಿ ಮತ್ತು ಮಸಾಜಿಂಗ್ ಕಂಟೆಂಟ್ ಇರಲಿ ಅಂತ ಸೊ ಇಲ್ಲಿ ಆಯಿಲ್ ಹಾಕ್ತಿರೋದು. ಆ್ಯಂಡ್ ಎಗ್ ಏನಕ್ಕಪ್ಪ ಅಂತ ಅಂದರೆ ಇದರಲ್ಲಿ ಪ್ರೋಟೀನ್ ಇರುತ್ತಲ್ವ. ಸೊ ಹಂಗಾಗಿ ಇದು ಒಳ್ಳೆಯದು, ಎಗ್ ಸ್ಕ್ಯಾಲ್ಪಿಗೂ ಕೂಡ ಒಳ್ಳೆಯದು. ಸೊ ಹಂಗಾಗಿ ಇದೆರಡನ್ನೂ ಕಾಂಬಿನೇಷನ್ನಿಂದ ನಾನು ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡ್ಕೊತೀನಿ. ಇದಿಷ್ಟು ಬಿಟ್ಟರೆ ನಾನು ಬೇರೆ ಏನೂ ಅಪ್ಲೈ ಮಾಡಲ್ಲ, ಅಂದರೆ ಇದ್ರ ಜೊತೆ ಏನೂ ಹಾಕಲ್ಲ. ಬಟ್ ನೆಕ್ಸ್ಟ್ ಬೇರೆ ನಾನು ಏನೆಲ್ಲ ಮಾಡ್ತೀನಿ ಅಂತ ಬೇರೆ ನೆಕ್ಸ್ಟ್ ವ್ಲಾಗ್ಸ್ನಲ್ಲೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ. ಬಟ್ ಇವತ್ತು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಬನ್ನಿ, ಇದನ್ನೆಲ್ಲ ನೀಟಾಗಿ ಸ್ಟಿರ್ ಮಾಡಿ ಜಸ್ಟ್ ಅಪ್ಲೈ ಮಾಡೋದು. ಒಂದು ಎಗ್ ಮತ್ತು ಕ್ಯಾಸ್ಟ್ರ್ ಆಯಿಲ್ ಅಷ್ಟೇ. ನಮ್ಮ ಪ್ರತಿಯೊಬ್ಬರು ಬ್ಯುಸಿ ಆಗಿದ್ದಾರೆ ಸ್ವಲ್ಪ. ನಾನು ಏನೋ ಒಂದು ತೋರಿಸ್ತೀನಿ ನೋಡಿ. ಈಗ ಸೀದೆ ಮರಿ ಹಾಕಿದೆ ನಮ್ಮ ಮನೇಲಿ. ಗುಬ್ಬಚ್ಚಿ ಅಲ್ಲ, ಸಾರಿ, ಪಾರಿವಾಳ. ಮೊಟ್ಟೆ ಇಟ್ಬಿಟ್ಟು ಮರಿ ಇಟ್ಟಿದೆ ಆಲ್ರೆಡಿ. ಮರಿ ಆಗಿದೆ, ನೋಡಿರಲಿಲ್ಲ ಇಷ್ಟು ದಿನ. ಇವತ್ತು ನೋಡ್ತಾ ಇದ್ದೀವಿ, ಒದ್ದಾಡ್ತಾ ಇದೆ ಪಾಪ. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ಹಂಗೆ ಇರಲಿ. ಪಾಪು ನಮ್ಮ ಮನೆದು ನೋಡಿ ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ ನೋಡಿ. ಪಾಪು ಮರಿ ಹೆಂಗೆ ಹೋಗುತ್ತೆ ನೋಡಿ. ಈಗ ಬಾಬು ಕಾರ್ಸ್ ಇದರಲ್ಲಿ ಹಿಂದೆ ಅದು ಮುಂದೆ ಅದು ಗೊತ್ತಾಗ್ತದೆ. ಇದು ಹಿಂದೆ ಇಟ್ಬಿಟ್ಟು ಹಿಡ್ಕೊಬಿಟ್ಟೈತೆ ಅದು ನೋಡಿ. ಈಗ ಚೆನ್ನಾಗಿ ಇದು 4 ಗ್ರೂಪು.
ಚೆನ್ನಾಗಂತಲ್ಲ ಸಗದ ನೋಡಿ ಗೈಸ್, ಇದನ್ನೆಲ್ಲ ನಾನು ಕುತ್ಕೊಂಡು ಇಲ್ಲಿ ನೋಡಬೇಕು. ನಾನು ಈಗಿನ್ನೂ ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಮುಗಿಸಿ ಕೂತಿದ್ದೀನಿ. ಇಲ್ಲಿ ನೋಡಿದ್ರೆ ಸಣ್ಣ ಪಾಪು ಆಟಾಡ್ತಾ ಇದೆ ನಮ್ಮ ಮನೆದು. ನೋಡಿ, ಎಲ್ಲ ಕೆಲಸ ಎಲ್ಲ ಮುಗಿದಿದೆ ಇವಾಗ. ಈಗ ಸಂಜೆ ಆಗಿದೆ, ಟೈಮು 6:30 7:00 ಆಗಿದೆ ಅಲ್ಲಿ ಟೈಮು. ತೋರಿಸ್ತೀನಿ ನೋಡ್ರಿ. ಜೋಡಿಸಿದ್ರೆ ನೋಡಿ. ರೆಡಿ ರೆಡಿ. ಆರ್ ಯು ರೆಡಿ? ಎಸ್. ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್, ಗೋ. ಇವಾಗ ಹೋಯ್ತು. ನಿನ್ಗೆ ಒಬ್ಬನಿಗೆ ಆಟಾಡಕ್ಕೆ ಬೇಜಾರಾಗಲ್ಲ ಪಾಪು? ಫ್ರೆಂಡ್ ಮಾಡ್ಕೊಡ್ಲ ಯಾರನ್ನಾರು? ಯಾರು ಬೇಡ, ಮತ್ತೆ ಒಬ್ಬನೇ ಸಾಕಾ? ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾಲ್ಚೆಂಡು. ಅಯ್ಯೋ, ಇದು ತಗೊಂಡು ಆಟ ಆಡೋದು ಬೇಡ, ವಾಪಸ್ ಇಡೋದು ಬೇಡ. ಈಗ ಹೆಂಗಿತ್ತು ಅಲ್ಲಿ ಹಂಗೆ ಜೋಡಿಸ್ಬೇಕು. ಆಮೇಲೆ ಜೋಡ್ಸೋಣ. ಏ ಪ್ಲೀಸ್, ನಾನು ಬರೋದೇನ ಎದ್ದು ಎಲ್ಲೋ. ಈ ಕ್ಲೀನು ಮಾಡಿ ಇಟ್ಟಿದ್ದೀನಿ ಎಲ್ಲ. ಇದು ಯಾವುದು ಕಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. ನಾನು ಎಡಿಟ್ ಮಾಡ್ತೀನಿ ಇವಾಗ. ಜೋಡ್ಸಲ್ಲಿ ಹೆಂಗಿತ್ತು ಹಂಗೆ. ಬಿಡ ಬಿಡ ಬಿಡ, ಚೆನ್ನಾಗಲ್ಲ, ಮುಂದೆನೇ ಜೋಡಿಸು. ಏನಾಗಲ್ಲ. ಹೋ, ಹಂಗೆ ಚೆನ್ನಾಗಿ ಕಾಣಲ್ಲ. ನಾರ್ಮಲ್ ಸ್ಟ್ರೈಟಾಗಿ ಇಡು. ಖುಷಿ, ಒಂದು ಹಿಂದೆ ಇಟ್ಟಿದ್ಯಾ ನೋಡಲ್ಲಿ. ಬೇಡ, ಹಂಗೆ ಚೆನ್ನಾಗಿರಲ್ಲ. ಆಟಾಡ್ಕಂತ ಇರು, ನಾನು ಹೊರಗಡೆ ಹೋಗ್ಬರ್ತೀನಿ. ಅಯ್ಯಪ್ಪ, ಸಾಕಾಗೋಯ್ತಪ್ಪ ನನಗೆ. ಈಗೆಲ್ಲ ಕರೆಕ್ಟಾಗಿದೆ ನೋಡು. ಆರಾಮಾಗಿ ಇಲ್ಲಿಂದನೇ ಝೂಮ್ ಮಾಡ್ಕೊಂಡು ನೋಡ್ಬೋದು ಎಲ್ಲ ಹೆಂಗಿಟ್ಟಿದ್ಯಾ ನೀನು ಅಂತ. ಎಲ್ಲ ಚೆನ್ನಾಗಿದೆ. ಏನಿಲ್ಲ ಬಿಡ, ಹೆಂಗಿತ್ತು ಹಂಗೆ ಇಡ್ ಬಾ. ಬೇಡ, ಸುಮ್ಮನೆ ಹೋಗು. ಫೈನಲಿ ಒಂದು ರೌಂಡ್ ವಾಕ್ ಬಂದಿದ್ದೀವಿ. ಏನೋ ತೊಗೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ಎಗ್ ರೈಸ್ಗೆ ಸೋಯಾ ಸಾಸ್ ಇರಲಿಲ್ಲ, ಅದಕ್ಕೆ ಎಗ್ ರೈಸ್ ಮಾಡೋಣ. ಖುಷಿ ಮಾಡ್ತಾರೆ ಇವತ್ತು. ಹಾಂ, ಪ್ಲೀಸ್ ಕಟ್ ಮಾಡಿಕೊಟ್ರೆ ಎಲ್ಲ ನಾನು ಮಾಡ್ತೀನಿ. ಕಟ್ ಮಾಡಿ ಕೊಟ್ಬಿಡು, ನಾನೇ ಮಾಡ್ಬಿಡ್ತೀನಿ ಹಂಗಾರೆ. ಸರಿ ಆಯ್ತು, ಹೆಂಗಾದ್ರೂ ಓಕೆ, ಹೆಂಗಾದ್ರೂ ಓಕೆ. ಬಟ್ ನಾನು ಮಾಡೋ ಟೇಸ್ಟ್ ಬರಲ್ವಲ್ಲ. ನಾನು ಮಾಡೋ ಟೇಸ್ಟ್ ಬರಲ್ವಲ್ಲ. ಡೈಲಿ ಕುಕಿಂಗ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಅಲ್ವಾ? ಸೊ ಹಂಗಾಗಿ ಏನಾದ್ರು ಒಂಚೂರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಆಯಿತು, ಇವತ್ತು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಯಾವ ಥರ ಮಾಡ್ತೀನಿ ಏನು ಅಂತ ಮಾಡ್ತೀವಿ ಅಂತ ತೋರಿಸ್ತೀನಿ. ಓಕೆನಾ? ಎಮ್ಮಿ ಎಮ್ಮಿ ಎಗ್ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ ನಮ್ಮ ಮನೇಲಿ. ಕೋಸ್ ಕಟ್ಟಾಗಿದೆ, ಈರುಳ್ಳಿ, ಚಿಲ್ಲಿ ಎಲ್ಲ ಕಟ್ಟಾಗಿದೆ. ನಂಗೆ ಆ್ಯಕ್ಚುಲಿ ಎಲೆಕೋಸು ಜಾಸ್ತಿ ಹಾಕೋದು ಇಷ್ಟ ಆಗುತ್ತೆ. ಚೆನ್ನಾಗಿರೋ ಟೇಸ್ಟ್ ಅದು. ಅದು ಫುಲ್ ಫ್ರೈ ಆದ್ರೆ ಇಷ್ಟ ಆಗಲ್ಲ. ನಾವು ಆಲ್ರೆಡಿ ಸ್ಟ್ರೀಟ್ ಸೈಡ್ ಎಗ್ ರೈಸ್ ಮಾಡಿದ್ದೀವಲ್ವಾ, ಅದು ಬ್ಲಾಗ್ ಇದೆ ಅಲ್ವಾ, ಅದು ನಾನು ಮಾಡಿದ್ದೀನಿ, ಅದು ನೋಡಿ. ಈಗ ಎಗ್ ರೈಸ್ ರೆಡಿ ಮಾಡೋಣ. ಅಷ್ಟೊತ್ತು ಈಸಿ ಚಿಕ್ಕ ಮಾಡ್ಬೋದು ಎಗ್ ರೈಸ್ನ. ಅದು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ನ ಮಾಡ್ಬೋದು. ಬಟ್ ಮೇಯ್ನು ಇಷ್ಟೇ, ವೆಜಿಟೇಬಲ್ಸೇ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ವೆಜಿಟೇಬಲ್ಸ್ ಇಷ್ಟಿದೆ, ಚೆನ್ನಾಗಿದೆ. ಓಕೆ, ಇದನ್ನು ಆದಮೇಲೆ ಮತ್ತೆ ತೋರಿಸ್ತೀವಿ ಆಯಿತಾ, ತಿನ್ಬೇಕಾದ್ರೆ ಹೆಂಗೆ ಮಾಡ್ಕೊಂಡ್ವಿ ಅಂತ. ಈ ಎಗ್ ರೈಸ್ ರೆಡಿ ಆಯಿತು. ನನಗೆ ಯಾಕೋ ಇವತ್ತು ನಮ್ಮಿಬ್ಬರಿಗೂ ಎಗ್ ರೈಸ್ ತಿನ್ನಬೇಕು ಅನ್ನಿಸ್ತು, ಸೊ ಹಂಗಾಗಿ ಮಾಡ್ಕೊಂಡ್ವಿ. ಚೆನ್ನಾಗಿದೆಯಾ ನೋಡೋಕ್ಕೆ? ತಿನ್ನೋಕ್ಕೂ ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಫೈನಲಿ ಡನ್. ಸೊ ಬನ್ನಿ, ಇವಾಗ ಡಿನ್ನರ್ ಮಾಡೋ ಟೈಮ್ ಆಯಿತು, ಜೊತೆಗೆ ನನ್ನ ವ್ಲಾಗ್ನ ಕಂಪ್ಲೀಟ್ ಮಾಡೋ ಟೈಮ್ ಕೂಡ ಆಯಿತು ಅಂತ ಹೇಳ್ತಾ ಈ ನನ್ನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ನೀರು ಬರ್ತಾ ಇದೆ,
ಬೇಗ ಹೋಗಿ ಎಗ್ ರೈಸ್ನ ತಿಂದ್ಕೊಂಡು ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಹತ್ರ ಸಿಗ್ತೀನಿ. ಓಕೆನಾ? ಬಾಯ್, ಗುಡ್ ನೈಟ್.